ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಟೋಬಿ ಬಗ್ಗೆ ಒಂದೆರಡು ಮಾತಾಡೋಣ ಅಂದ್ಬಿಟ್ಟು. ನಮ್ಮ ಟೋಬಿಗೆ ಇವಾಗ 5 ವರ್ಷ ತುಂಬಿ 6ಗೆ ಬೀಳ್ತಾ ಇದೆ. ತುಂಬ ಕುಳ್ಳ ಇದ್ದಾನೆ, ಆದರೆ ತುಂಬ ಚೂಟಿ ಇದ್ದಾನೆ. ಎಷ್ಟು ಚೂಟಿ ಅಂದರೆ ಹೇಳೋಕ್ಕೆ ಆಗಲ್ಲ. ನಿಜವಾಗ್ಲೂ ಸಾಕು ಪ್ರಾಣಿಯಲ್ಲಿರೋ ಪ್ರೀತಿ ಅದು ಎಷ್ಟು ನಿಯತ್ತಾಗಿರುತ್ತಂದರೆ ನಿಜವಾಗೂ ಮನೆಗೊಂದು ಸಾಕು ಪ್ರಾಣಿ ಇರಲೇಬೇಕು. ಇವನ ಹೆಸರು ಟೋಬಿ ಅಂತ. ಇವನಿಗೆ ಏನೇ ಒಂದು ಜವಾಬ್ದಾರಿ ವಹಿಸಿದ್ರು ನೀಟಾಗಿ ಪಾಲನೆ ಮಾಡ್ತಾನೆ. ಅಷ್ಟು ಒಳ್ಳೆಯವನು ಈ ನನ್ನ ಮುದ್ದಿನ ಮಗ ಟೋಬಿ ಅಂತ. ಇವನಿಗೆ ನಾನು ಎಲ್ಲೋದ್ರೂ ಕಾರಲ್ಲಿ ನೋಡ್ರಿ ಒಂದು ರೌಂಡು ಕರ್ಕೊಂಬರ್ಬೇಕು. ನೋಡಿ, ಅವತ್ತು ಅವನಿಗೆ ಎಷ್ಟು ಆಟ ಆಡಿಸ್ತಾ ಇದ್ದಾರೆ ಅಂದರೆ ಯಶು ಮತ್ತು ಅಬ್ಬು ಇಬ್ಬರು ಬಾಲ್ನ ಕಿತ್ಕೊಳ್ಳೋದೇನು, ಆಡೋದೇನು, ಎಗರೋದೇನು, ಕಿತ್ಕೊಂಡು ಓಡೋಗ್ಬಿಡ್ತಾನೆ ಬಾಲ್ನ. ಅವನ್ನ ಆಟ ಆಡ್ಸೋದೇ ನಮಗೊಂದು ದಿನ ಕಳೆದ್ಬಿಡ್ತೀವಿ. ಅಷ್ಟು ಚೂಟಿಯಾಗಿದ್ದಾನೆ. ನಿಜವಾಗೂ ಸಾಕು ಪ್ರಾಣಿ. ನೋಡಿ ಬಾಲ್ನ ಎತ್ಕೊಂಡು ಓಡ್ಬಿಟ್ಟ. ಹಿಂಗೆ ಓಡ್ತಾನೆ ಅಂದರೆ ಕಿತ್ಕೊಂಬರೋಕ್ಕಾಗಲ್ಲ. ಅವನದೇ ಆಟ ಸಾಮಾನು, ಅವನದೇ ಊಟ ಅಂದರೆ ಅವನಿಗೆ ಜವಾಬ್ದಾರಿ ಹೆಚ್ಚು. ಅವನ ಬಾಲದು, ಅದಕ್ಕೆ ಕಿತ್ಕೊಂಡು ಓಡ್ತಾನೆ. ಕಿತ್ಕೊಳ್ಳೋಕೆ ಎಷ್ಟು ನ್ಯಾಕ್ ಉಪಯೋಗಿಸ್ತಾನೆ ಗೊತ್ತಾ? ನೋಡಿ ಅಯ್ಯೋ ತುಂಬ ಮುದ್ದಾಗಿ ಆಟ ಆಡಿಸ್ತಾನೆ. ನಮಗೂ ಆಟ ಆಡಿಸ್ತಾನೆ, ಅವನು ಆಟ ಆಡ್ತಾನೆ. ಅಷ್ಟು ಖುಷಿ ಅನಿಸುತ್ತೆ ಸ್ನೇಹಿತರೆ. ನಿಜವಾಗೂ ಮನೆಗೊಂದು ಸಾಕು ಪ್ರಾಣಿ ಇರಲೇಬೇಕು. ನೋಡಿ, ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದಾನೆ. ಸುಮ್ಮನೆ ಇರ್ತಾನೆ, ಏನೋ ಮುಟ್ಟೋದೇ ಇಲ್ವೇನೋ ಅಂತ ಟಕ್ಕನೆ ಎತ್ಕೊಂಡು ಓಡ್ಬಿಡ್ತಾನೆ. ನೋಡಿ, ಬಾಯಲ್ಲೇ ಬಾಯಲ್ಲಿ ಒಂದು ರೆಡಿ ಇಟ್ಕೊಂಬಿಟ್ಟು ನೀವಾಗ ಆಚೆ ಹೊಡೋಗ್ಬಿಡ್ಬೇಕು. ಎಷ್ಟು ಖುಷಿ ಆಗುತ್ತಂದರೆ ನಮ್ಗೆ ಅವನ ಜೊತೇಲಿ ಎಷ್ಟು ಚೆನ್ನಾಗಿ ಆಟ ಆಡ್ತೀವಿ, ಅಷ್ಟೇ ನಿಯತ್ತಾಗಿರುತ್ತೆ. ಮನೆಯವ್ರು ಬಿಟ್ಟರೆ ಬೇರೆ ಯಾರ ಮೇಲೂ ನಂಬಿಕೆ ಇಲ್ಲ. ಯಾರು ಬಂದರೂ ನೋಡಪ್ಪ ಗೇಟ್ ಸೌಂಡ್ ಆಯಿತು ಅಂದರೆ ಹೋಗಿ ನೋಡೋದೇನು ಕೇಳ್ತೀರಾ? ಇಲ್ಲೇ ಕೂತಿರು, ಬಾಗಿಲು ತೆಗ್ದಿದ್ದೀನಿ ಅಂದರೆ ಆಚೆನೇ ಅಲ್ಲೇ ಕೂತಿರ್ತಾನೆ ಬಾಗಿಲ ಹತ್ರ. ಬಾಗಿಲು ನೋಡ್ಕೊಂಡಿರಮ್ಮ, ಯಾರಾದರೂ ಬಂದುಬಿಡ್ತಾರೆ ಅಂದರೆ ಬಾಗಿಲ ಹತ್ರನೇ ಕೂತಿರ್ತಾನೆ. ತುಂಬ ಒಳ್ಳೆ ಮುದ್ದಿನ ಟೋಬಿ ಇವನೇ. ಇವಾಗ ಬಂದು ನಮ್ಮ ಮನೆಗೆ 5 ವರ್ಷ ಆಯಿತು. ತುಂಬ ಚೂಟಿ ಇದ್ದಾನೆ. ತುಂಬ ಎಷ್ಟು ಚಪಾತಿ ಪ್ರಿಯ. ಚಪಾತಿ ಅಂದರೆ ಅವನಿಗೆ ತುಂಬ ಇಷ್ಟ. ಅದರಲ್ಲೂ ಬಿಸ್ಕೆಟ್ಸ್ ಅಂದರೆ ನಮ್ಮ ಮನೆಯವರು ನಮ್ಗೆ ಯಾರಿಗೂ ತರಲಿಲ್ಲ ಅಂದರು, ಮಗಳಿಗೆ ಎಲ್ಲ ತರಲಿಲ್ಲ ಅಂದರು. ಟೋಬಿಗೆ ಮಾತ್ರ ಖಂಡಿತ ತಂದೇ ತರ್ತಾರೆ. ಅವನಿಗೆ ಮಾತ್ರ ಒಂದು ಫುಲ್ ಪ್ಯಾಕೇ ಬಂದ್ಬಿಡುತ್ತೆ. ಅಷ್ಟೊಂದು ಪ್ರೀತಿ ಮಗ ನಮ್ಮ ಈ ಟೋಬಿ. ಸಾಕು ಪ್ರಾಣಿ ಬಗ್ಗೆ ಹೇಳೋಕ್ಕೆ ನನಗೆ, ಯಾಕಂದರೆ ಇವನೊಬ್ಬ ನಮ್ಮನೆ ಪುಟಾಣಿ ಮಗ. ಇವನ ಬಗ್ಗೆ ಹೇಳಬೇಕು ಅನ್ನಿಸ್ತು, ಹೇಳಿದೆ ಸ್ನೇಹಿತರೆ. ತುಂಬ ಖುಷಿ ಆಯಿತು. ಅವನ ಜೊತೆಯಲ್ಲಿ ದಿನ ನಾವು ಆಟ ಆಡೋದು. ಅವನಿಲ್ಲ ಅಂದರೆ ಆಗಲ್ಲ. ಅವನಿಲ್ಲ ಅಂದರೆ ಮನೇಲಿ ನಮಗೆ ಭಯ ಅನಿಸುತ್ತೆ. ವಾಕಿಂಗ್ ಬೆಳಗ್ಗೆ ಸಂಜೆ ಹೋಗಿ ಬರ್ತಾನೆ ಅಷ್ಟೇ. ಮತ್ತು ಎಲ್ಲೂ ಗಲೀಜು ಮಾಡಲ್ಲ, ಏನೂ ಇಲ್ಲ. ಆ ಟೈಮ್ಗಷ್ಟೇ ಆಚೆ ಹೋದರೆ ಮಾತ್ರ ಅವ್ನು ಮಾಡ್ತಾನೆ. ಇಲ್ಲಾಂದರೆ ಖಂಡಿತವಾಗ್ಲೂ ಮನೆ ಒಳಗಡೆ ಮಾಡೋದು ಏನೂ ಇಲ್ಲ. ನಾವು ಡಾಕ್ಟ್ರ್ ಹೇಳಿದರು 10 ಡೇಸಿಗೆ ಒಂದ್ಸಲಿ ಸ್ನಾನ ಮಾಡಿಸಿ ಅಂದ್ಬಿಟ್ಟು. ನಾವು 10 ಡೇಸ್ಗೆ ಸ್ನಾನ ಮಾಡಿಸಿ ಅವನದೇ ಕೆಲವೊಂದು ಸೋಪು ಶಾಂಪು ಇದೆ, ಅದನ್ನೇ ಬಳಸ್ತೀವಿ. ಆಮೇಲೆ ನೀಟಾಗಿ ಒರೆಸಿ ಒಂದು ಬಾಚಿಬಿಡ್ತೀವಿ. ಸ್ನಾನ ಮಾಡಿದ್ದೀನಿ ನಾನು ಅಂತ ಜಂಬ ಸೋಫಾ ಮೇಲೆಲ್ಲ ಎಗ್ರೋದೇನು, ಮಲಗೋದೇನು, ಕೂತ್ಕೊಳ್ಳೋದೇನು, ಎಷ್ಟು ಬುದ್ಧಿ ಅಂದರೆ ಹೇಳೋಕ್ಕಾಗಲ್ಲ. ಅಷ್ಟು ಚೂಟಿಯಾಗಿರೋನು ಈ ನಮ್ಮ ಟೋಬಿ. ಇವನ ಆಟ ಪಾಠ ನೋಡಿಕೊಂಡೇ ನಾವು ದಿನಗಳು ಕಳೀತೇವೆ. ಮನೆಯಲ್ಲಿ ಇವನಿದ್ದರೆ ನಮಗೆ ಏನೋ ಒಂದು ದೊಡ್ಡ ಬಲ. ನಮಗೆ ಭಯ ಅನ್ನೋದೇ ಇರಲ್ಲ. ಇವನೇನಾದರೂ ವಾಕಿಂಗ್ ಹೋಗಿದ್ರು ಸಹ ಮನೆ ಮುಂದೆ ಯಾರು ಬಂದರು ಏನು ಅನ್ನೋ ಗಾಬರಿ ಆಗ್ತಾ ಇರುತ್ತೆ. ಇಲ್ಲ ಅಂದರೆ ಅವನಿಗೆ ಜವಾಬ್ದಾರಿ ವಹಿಸ್ಕೊಂಡು ಗೇಟ್ ಹತ್ರ ಯಾರು ಬರೋ ಹಾಗಿಲ್ಲ, ಗೇಟ್ ಒಳಗಡೆ ಯಾರೂ ಬರೋ ಹಾಗಿಲ್ಲ. ಅಷ್ಟು ಜವಾಬ್ದಾರಿತವಾಗಿರ್ತಾನೆ. ನಿಜವಾಗೂ ಮನೆಗೊಂದು ಸಾಕು ಪ್ರಾಣಿನ ದಯವಿಟ್ಟು ಸಾಕಿ. ಅದರ ಪ್ರೀತಿನೇ ನೋಡಿ, ತುಂಬ ಅದ್ಭುತವಾದಂತಹ ಪ್ರೀತಿ, ಒಳ್ಳೆಯ ಪ್ರೀತಿ, ಮನಸ್ಪೂರ್ವಕವಾಗಿ ಪ್ರೀತಿ ಮಾಡುತ್ತೆ. ಕಾರಲ್ಲಿ ಎಲ್ಲೇ ಬಂದರು ನನ್ನನ್ನು ಕರ್ಕೊಂಡೋಗಿ ಅಂತಾನೆ. ನೀವು ಹುಷಾರಿಲ್ಲ ಮಲ್ಕೊಳಪ್ಪ ಅಂದರೆ ಸಾಕು. ನೋಡಿ, ಈ ರೀತಿ ಬೆಚ್ಚಗೆ ಮಲಗಿಸಿದ್ರೆ ಸಾಕು, ಒಳ್ಳೆ ಹೋಗೋ ಥರ ಮಲ್ಕೊಳ್ತಾನೆ. ನಿಂಗೆ ಹುಷಾರಿಲ್ಲ ಅಂದರೆ, ಅವ್ನಿಗೇನಾದರೂ ಹುಷಾರಿಲ್ಲ ಅಂದರೆ ಸಾಕು, ಈ ರೀತಿ ಬೆಚ್ಚಗೆ ಮಲ್ಕೊಂಡ್ಬಿಡ್ತಾನೆ. ಮನೆ ಒಳಗಡೆ ನೋಡಿ, ಸೋಫಾ ಮೇಲೆ ಎಲ್ಲ ಒಂದೇ ಪ್ಲೇಸ್ ಇದೆ. ಯಾರು
ನೋಡೋದಕ್ಕೆ ಕಪ್ಪಾಗಿದೆ ನೋಡಿ. ಅಲ್ಲಿ ಅವನೇ ಮಾಡ್ಕೊಳ್ಬೇಕು. ಬೇರೆ ಯಾರಾದರೂ ಬಂದು ಕುತ್ಕೊಂಡ್ರೆ ನನ್ನ ಜಾಗ ಅಂತಾನೆ ಅದ್ರ ಮೇಲೆ ಏನಾದ್ರು ಬಟ್ಟೆ ಹಾಕಿದ್ರೆಲ್ಲ ಎಳೆ ಬಿಸಾಕ್ತಾನೆ. ಹೀಗೆ ನಮ್ಮ ಮನೆಯಲ್ಲಿ ಮುದ್ದಿನ ಹೋಗಿ ಈ ರೀತಿ ನಮ್ಮ ಹತ್ರ ಮುದ್ದಾಗಿದ್ದಾನೆ, ಜೋರು ಮಾಡ್ತಾನೆ. ಇದು ಟೈಮ್ಗೆ ಅಮ್ಮ ಊಟ ಕೊಟ್ಟಿಲ್ಲ, ಬಾ ಊಟ ಕೊಡು ಅಂತ ಕೇಳ್ತಾನೆ. ಇವಾಗ ಎಷ್ಟು ನೋಡಿ 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 ನಿಜವಾಗ ಮನೆಗೆ ಬಂದು ಮುದ್ದಿನ ಪ್ರಾಣಿ ಸಾಕಬೇಕಂದ್ರೆ ಅದರಲ್ಲೂ ಈ ರೀತಿ ಪ್ರಾಣಿನ ಖಂಡಿತವಾಗ್ಲೂ ಸಾಕಿ ಮನೆ ತುಂಬ ನೆಮ್ಮದಿಯಾಗಿರುತ್ತೆ. Toby. Toby. ಆ ರೀತಿ ಮಾಡ್ಕೋಬೇಡ ಅಂದರೆ ಅವನಿಗೆ ಕೋಪ ಬರುತ್ತೆ. ಪುಟಾಣಿಯಲ್ಲಿ ಹೇಗಿದ್ದಾನೆ, ಹೇಗಿದೆ ನಮ್ಮ ಟೋಪಿ ಬಗ್ಗೆ 4 ಮಾತು ನಿಮ್ಮ ಅನಿಸಿಕೆ